ದೇವರನ್ನು ಪ್ರಾರ್ಥನೆ ಮಾಡಿ ಕೊನೆಗೆ ಸ್ವಾಹ ಅಂತ ಹೇಳಿದಾಗ ಆ ಕೀರ್ತನ ಮತ್ತೆ ಹಾಗೆ ಕೈಯನ್ನು ಇಟ್ಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ತಾತ್ಕಾಲಿಕವಾಗಿ ಕೂಡ ನಮಗೆ ಒಂದು ಪರಿಶುದ್ಧತೆಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಈ ತೀರ್ಥವನ್ನು ಸ್ವೀಕರಿಸೋಣ. ಮಂತ್ರದ ನಂತರ
रसानसिं सत्यं चित्रस्रवस्तमं मित्रो जनान् यातयति प्रजानन् मित्रोदाधार प्रतिमुतव्यां मित्रकृष्टेरनिशाविचष्टे सत्यायाव्यं कृतवद्भिदेन प्रसन्नमित्रमत्तो अस्तु प्रेस्वान् यस्य आदित्यशिक्षति व्रतेन नान्यते न जीयते त्वतो नैनमहो अश्नोत्यन्तितो न दूरात्. ಭಾಗಗಳು ಅಂದರೆ ನಮ್ಮ ನೆತ್ತಿಯ ಮೇಲೆ ಭ್ರೂ ಮಧ್ಯೆ, ಕುತ್ತಿಗೆಯ ಭಾಗ, ನಾಭಿ, ಹೃದಯ ಭಾಗ, ಎಡಭುಜ, ಬಲಭುಜ, ಪುನಃ ನೆತ್ತಿಯ ಮೇಲೆ ಅದನ್ನು ಸ್ಪರ್ಶ ಮಾಡಿಕೊಳ್ಬೇಕು. ಅವರು ಬಿಡ್ತಕ್ಕಂಥವರು ಬೇರೆಯವರು ಮಾಡೋದನ್ನು ನೋಡಿ ಆ ಥರ ಅದನ್ನು ಅನುಸರಿಸಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಏನು ಷಟ್ಚಕ್ರಗಳು ಅಂತ ಹೇಳ್ತೀವಿ, ಅದು ಇನ್ನೂ ಕೂಡ ಕ್ರಿಯಾತ್ಮಕವಾಗಿ ಕೆಲಸ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಅಗ್ನಿದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ಭಸ್ಮ ಸಾಕಷ್ಟು ಸಹಾಯ ಮಾಡುತ್ತೆ. ಆ ಕಾರ್ಯದಲ್ಲಿ ನಾವು ಭಾಗವಹಿಸೋಣ. ನಿಮ್ಮ ಹತ್ರ ತಂದಾಗ ನಮ್ಮ ಬಲಗೈನ ಮುಂದೆ ಸ್ಪರ್ಶ ಮಾಡಿ ಹಾಗೆ ಇಟ್ಕೊಂಡಿರಿ. सत्यं ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ॐ आपो ज्योतिरसो अमृतं ब्रह्म भूर्भुवस्सुवरो. देवाः ते श्यामवर्णं
नीलकण्ठाय
उपजीवति पतिं विश्वस्यात्मेश्वरं शाश्वतं शिवमच्युतं नारायणं महाज्ञेयं विश्वात्मानं परायणं नारायणं परं ब्रह्म तत्त्वं नारायणं परः नारायणं परो ज्योतिरात्मा नारायणं परः नारायणं परो ध्याता ध्यानं नारायणं परः यच्च किञ्चित् जगत्सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायणस्थितः अनन्तमव्ययं कविं समुद्रे तं विश्वशम्भुं स ब्रह्मा स शिवः स हरिश्चेन्द्रः सोऽक्षरः परमस्वराट् ॐ तद्ब्रह्मा ॐ तद्वायुः ॐ तदात्मा ॐ तत्सत्यम् ॐ तत्सर्वम् ॐ तत्पुरोर्नमः अनन्तश्चरति भूतेषु गुहायां विष्णुमूर्तिषु त्वं यज्ञस्त्वं वषट्कारस्त्वं इन्द्रस्त्वं रुद्रस्त्वं विष्णुस्त्वं ब्रह्मा त्वं प्रजापतिः त्वं तदापो ज्योतिरसो अमृतं ब्रह्म भूर्भुवस्सुवरो ॐ सत्यं परं ब्रह्म पुरुषं कृष्णपिङ्गळं भूर्भुवरेतं विरूपाक्षं विश्वरूपाय वै नमः
स्वस्ति मानुषेभ्यः ऊर्ध्वं ददातु भेषजं शन्नो अस्तु द्विपदे शं चतुष्पदे ॐ शान्ति 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 ॐ सर्वे वै सुखिनः सन्तु सर्वे सन्तु निरामयाः सर्वे भद्राणि पश्यन्तु न कश्चित् दुःखभाग् भवेत् ॐ शान्ति शान्ति शान्तिः ॐ तत्सत् ब्रह्मार्पणमस्तु ಧ್ಯಾನಕ್ಕೆ ಬಂದ ಕೂತಿ ಈ ದಿನದ ಧ್ಯಾನ ಗುರು ಅಥವಾ ನಾನು ಕೊಡುವುದಕ್ಕೆ ಮಾತ್ರ ಅವಕಾಶವಿದೆ. ನಾನು ಎಂಬ ಭಾವನೆಯು ಪೂರ್ತ ಅಳಿಸಿ ಹೋದರೆ ಪರಮಗುರು ಅಲ್ಲಿ ಮಂಡಿಸಲು ಅವಕಾಶ ಕೊಟ್ಟಂತೆ ಆಗುತ್ತದೆ. ಭಕ್ತನು ಮಾಯವಾದಾಗ ಮುಕ್ತನು ಅಭಿವ್ಯಕ್ತನಾಗುತ್ತಾನೆ. ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಸೋದರರೇ ಹಾಗೂ ಸೋದರಿಯರೇ, ಈಗಾಗಲೇ ಈ ಜ್ಯೋತಿ ಪೂಜೆ ಕಾರ್ಯಕ್ರಮ ನಡೆದಿದೆ. ಬಹಳಷ್ಟು ಜನ ಕೆಲವರು ಪರಿಚಯ ಇರ್ತಕ್ಕಂಥವರು, ಕೆಲವರು ಪರಿಚಯ ಇಲ್ಲದೇ ಇರೋರು ಕೂಡ ಇರಬಹುದು. ಆದ್ದರಿಂದ ಈ ಜ್ಯೋತಿ ಪೂಜೆಯ ಒಂದು ಮಹತ್ವ ಅದನ್ನು ಕುರಿತು ಒಂದು 3-4 ನಿಮಿಷ ಸ್ವಲ್ಪ ರಸವಾಗಿ ಅಷ್ಟೇ ತಿಳ್ಕೊಳ್ಳೋಣ. ಸೋದರ ಸೋದರಿಯರೇ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಸಾಕಷ್ಟು ಈಗಾಗಲೇ ಪೂಜಾ ಪದ್ಧತಿಗಳು ನಮಗೆ ಪರಿಚಯ ಆಗಿದೆ. ಅಂಥದ್ರಲ್ಲಿ ಈಗ ಮತ್ತೆ ಈ ಜ್ಯೋತಿ ಪೂಜೆ ಅಂತೇಳಿ ಈ ಒಂದು ಹೊಸ ಪೂಜಾ ವಿಧಾನದ ಅವಶ್ಯಕತೆ ಏನಾದರೂ ಇತ್ತಾ ಅನ್ನುವಂತಹ ಒಂದು ಸಂಶಯ ಕೂಡ ನಮಗೆ ಬರಬಹುದು. ಆದರೆ ಈ ಪೂಜೆಯ ಒಂದು ವಿಶೇಷ ಏನು ಅಂತ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ, ಬಹಳ ಹಿಂದೆ ಆಶ್ರಯ ಕಾಲಕ್ಕೆ ಹೋಗಿ ನೋಡುವಾಗ ಪೂಜೆಗಳು ಸಾಮೂಹಿಕವಾಗಿ ನಡೀತಾ ಇತ್ತು. ಯಜ್ಞಯಾಗಾದಿಗಳನ್ನು ಸಾಮೂಹಿಕವಾಗಿ ಮಾಡತಕ್ಕಂಥ ಒಂದು ಪರಿಪಾಠ ಇತ್ತು. ಆದರೆ ಬರುವಂಥ ಪೂಜೆಗಳು ಕೂಡ ವೈಯಕ್ತಿಕವಾಗಿ ನಾವು ಒಬ್ಬೊಬ್ಬರು ನಮ್ಮ ಮನೋಕಾಮನೆಗಳ ಒಂದು ಸಿದ್ಧಿಗೆ ಸಾಧನೆಗೋಸ್ಕರ ಪೂಜೆಗಳನ್ನು ನಾವು ಮಾಡ್ಕೊಳ್ತಾ ಬಂದ್ವಿ. ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದ್ರೆ, ನಾನು ಪೂಜೆ ಮಾಡ್ತಾ ಇದ್ದರೆ ಅದರ ಒಂದೇನಾದರೂ ಪರಿಣಾಮ ಅಥವಾ ಪ್ರಭಾವ ಇದ್ದರೆ ಅದು ಕೇವಲ ನನಗೆ ಮಾತ್ರ ಅನ್ನುವಂತಹ ಮಟ್ಟಕ್ಕೆ ಅದು ಸ್ವಾರ್ಥ ನಮ್ಮಲ್ಲಿ ಸೇರಿಕೊಳ್ತಾ ಹೋಯಿತು. ಹಾಗಾಗಿ ಸುಮಾರು 1925ನೇ ಇಸ್ವಿನಲ್ಲಿ ಡಾಕ್ಟರ್ ಬೆಸೆಂಟ್ ಅವರು, ಫಿಲಸಾಫಿಕಲ್ ಸೊಸೈಟಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷಿಣಿಯವರಾದಂತಹ ಡಾಕ್ಟರ್ ಬೆಸೆಂಟ್ ಅವರು ಈ ಒಂದು ಪೂಜಾ ಪದ್ಧತಿಯನ್ನು ವ್ಯವಸ್ಥೆಗೊಳಿಸಿದರು. ನಮ್ಮ ವೇದ ಉಪನಿಷತ್ತುಗಳಲ್ಲಿ ಬರ್ತಕ್ಕಂಥ ಮಂತ್ರಗಳಲ್ಲೇ ಅತ್ಯಂತ ಶಕ್ತಿಶಾಲಿಯಾದಂತಹ ಕೆಲವೇ ಮಂತ್ರಗಳನ್ನು ಒಂದು ಕಡೆ ವ್ಯವಸ್ಥೆ ಮಾಡಿ ಈ ಒಂದು ಪೂಜಾ ಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿದರು. ಆದರೆ ನಾವು ಸಾಮಾನ್ಯವಾಗಿ ಸಂಪ್ರದಾಯಬದ್ಧವಾಗಿ ನಮ್ಮ ಮನೆಗಳಲ್ಲಿ ಮಾಡ್ತಕ್ಕಂತಹ ಪೂಜೆಗೂ ಇಲ್ಲಿ ನಾವೀಗ ನೆರವೇರಿಸಿದಂತಹ ಒಂದು ಪೂಜೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದರೆ ಸುಮಾರು 2-3 ಮುಖ್ಯವಾದಂತಹ ವ್ಯತ್ಯಾಸಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮೊಟ್ಟ ಮೊದಲನೇ ಒಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ನಾವು ಮಾಡ್ತಕ್ಕಂಥ ಪೂಜೆಗಳು ಸಾಮಾನ್ಯವಾಗಿ ಕಾಮ್ಯ ಪೂಜೆ ಅಂತ ಕರೀತಾರೆ.
ನನಗೆ ಅಥವಾ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ನಾವೆಲ್ಲ ಸಾಮಾನ್ಯವಾಗಿ ಪೂಜೆ ಮಾಡ್ತಕ್ಕಂಥ ಪರಿಪಾಠ ಇದೆ. ಅದಕ್ಕೋಸ್ಕರನೇ ನಾವು ಪ್ರಾರಂಭದಲ್ಲೇ ಪೂಜೆನಲ್ಲಿ ನಮ್ಮ ಮನೆಗಳಲ್ಲಿ ಪೂಜೆ ಮಾಡುವಾಗ ಪುರೋಹಿತರ ಸಂಕಲ್ಪ ಮಾಡಿಸ್ತಾರೆ. ಸಕುಟುಂಬಸ್ಯ ಮಮ ಪಾರ್ವದುರಿತಕ್ಷಯದ್ವಾರ ಅಸ್ಮಾಕಂ ಸಕುಟುಂಬಾನಾಂ ಕ್ಷಯಮಾಧೈರ್ಯ ವಿಜಯ ಭಯ ಆಯು ಮಹದೇಶ್ವರ್ಯ ವಸ್ತು ವಾಹನ ಧನ ಕನಕ ವಿರುದ್ಧರ್ಥಂ ಸಂಚಿತ ಸೂಚಿತ ದುಷ್ಟಾರಿಷ್ಟ ಫಲ ನಿವಾರಣಾರ್ಥಂ ಅಂಥೇಳಿ ಇವೆಲ್ಲ ನಮ್ಮ ಕುಟುಂಬಕ್ಕೆ ಲಭಿಸ್ಲಿ ಅಂತ. ವಸ್ತು ವಾಹನ ಧನ ಕನಕ ಆರೋಗ್ಯ ಐಶ್ವರ್ಯ ಇಂಥದ್ದೆಲ್ಲ ಲಭಿಸ್ಲಿ ನಮ್ಮ ಕುಟುಂಬಕ್ಕೆ ಅಂಥೇಳಿ ಸಾಮಾನ್ಯವಾಗಿ ಪೂಜೆ ಮಾಡ್ತಕ್ಕಂಥ ಪರಿಪಾಠ. ಆದರೆ ಇಲ್ಲಿ ನಾವೀಗ ಪೂಜೆ ಮಾಡುವಾಗ ಆ ರೀತಿ ಯಾವುದೇ ವೈಯಕ್ತಿಕವಾದಂತಹ ಹಿತಾಸಕ್ತಿಗಳನ್ನು ನಾವು ಕೋರಲಿಲ್ಲ. ಈ ಪೂಜೆ ನಡೆದಿರುವಾಗ ಇಲ್ಲಿ ಏನು ದೈವಶಕ್ತಿಗಳಲ್ಲಿ ವಶಿಸಲ್ಪಡುತ್ತೋ ಅದು ಇಡೀ ವಿಶ್ವವನ್ನು ತಲುಪಲಿ, ಅದು ವಿಶ್ವಕ್ಕೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಒಂದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಸಕಲ ಜೀವಿಗಳಿಗೂ ಕೂಡ ಇಲ್ಲಿ ಒಳ್ಳೆಯದಾಗಲಿ ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಿದ್ವಿ. ಅಂದರೆ ಇಲ್ಲಿ ನಿಸ್ವಾರ್ಥಯುತವಾದ ಸಂಕಲ್ಪ ಇಲ್ಲಿ ನಾವು ಮಾಡುವಾಗ ಪೂಜೆ ಮಾಡಿದ್ವಿ. ಆದರೆ ನಾವು ಸಂಪ್ರದಾಯಬದ್ಧವಾಗಿ ಮಾಡೋ ಪೂಜೆನಲ್ಲಿ ಸ್ವಾರ್ಥಯುತವಾದ ಸಂಕಲ್ಪ, ಆದರೆ ಇಲ್ಲಿ ಅತ್ಯಂತ ನಿಸ್ವಾರ್ಥಯುತವಾದಂತಹ ಸಂಕಲ್ಪ. ಇದು ಒಂದು ವ್ಯತ್ಯಾಸ. ಇನ್ನು ಎರಡನೇ ವ್ಯತ್ಯಾಸವನ್ನು ನಾವು ನೋಡೋದಾದ್ರೆ, ನಾವು ಸಾಮಾನ್ಯವಾಗಿ ಸಂಪ್ರದಾಯಬದ್ಧವಾಗಿ ಪೂಜೆ ಮಾಡುವಾಗ ಬಹಳಷ್ಟು ಆಡಂಬರಕ್ಕೆ ನಾವು ಮಹತ್ವ ಕೊಡ್ತೀವಿ. ಈಗ ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಗಳಲ್ಲಿ ಏನಾದರೂ ಒಂದು ಪೂಜೆ, ಲಕ್ಷ್ಮೀ ಪೂಜೆ ಅಂತ ಮಾಡಿದ್ರೆ, ಸ್ವರ್ಗವರಿ ಪೂಜೆ ಅಂತ ಮಾಡಿದ್ರೆ ಅಲಂಕಾರಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ನಾವು, ವಿಜೃಂಭಣೆಗೆ ಎಷ್ಟು ಮಹತ್ವ ಕೊಡ್ತೀವಿ, ಹೌದಾ? ಆದರೆ ಇಲ್ಲಿ ಅತ್ಯಂತ ಸರಳವಾದಂತಹ ಪೂಜಾ ಕಾರ್ಯ ಇಲ್ಲಿ ನಾವು ನೆರವೇರಿಸಿದ್ವಿ. ನೋಡಿ, ಇಲ್ಲಿ ಪೂಜೆಗೆ ಬಳಸಿರ್ತಕ್ಕಂಥದ್ದು ಒಂದು ದೀಪ, ಧೂಪ, ಪವಿತ್ರವಾದ ಜಲ, ಪುಷ್ಪಗಳು, ಊದುಬತ್ತಿ, ಕರ್ಪೂರ. ಇಷ್ಟಿದ್ರೆ ಸಾಕು, ಇನ್ಯಾವ ಆಡಂಬರಕ್ಕೂ ಇಲ್ಲಿ ಅವಕಾಶ ಇಲ್ಲ. ಅದರಿಂದ ಇದು ಅತ್ಯಂತ ಸರಳವಾದ ಪೂಜೆ. ನಮ್ಮ ಸಂಪ್ರದಾಯವಾಗಿ ಮಾಡುವಾಗ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟೋ ಬಾರಿ ಅದಕ್ಕೆ ಎಷ್ಟು ಹಣ ವ್ಯಯ ಮಾಡಬೇಕಾಗುತ್ತೆ, ನಮ್ಮ ಎಷ್ಟು ಶಕ್ತಿಯನ್ನು ನಾವು ವ್ಯಯ ಮಾಡ್ತೀವಿ, ಆದರೆ ಪ್ರಯೋಜನ ಬಹಳ ಕಡಿಮೆ. ಆದರೆ ಇಲ್ಲಿ ಬಹಳ ಸರಳವಾಗಿ ಮಾಡಿದ್ದೇವೆ. ಆದರೆ ನೋಡಿ, ಈ ಪೂಜೆನಲ್ಲಿ ಈ ಪೂಜೆ ಬರೀ ಧ್ವರಿಗಳು ಮಾತ್ರ ಸಂಬಂಧಪಟ್ಟಿರಲಿಲ್ಲ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ಈ ಪೂಜೆಯಲ್ಲಿ ಭಾಗವಹಿಸಿದ್ದೇವೆ. ಪ್ರತಿಯೊಬ್ಬರ ಗಮನವೂ ಕೂಡ ಪೂರ್ಣವಾಗಿ ಇಲ್ಲಿರ್ತದೆ. ಅಂದರೆ ಆ ಪೂಜೆಯಿಂದಾಗಬೇಕಾದಂತಹ ಪರಿಣಾಮ ಸಂಪೂರ್ಣವಾಗಿ ಆಗುತ್ತೆ. ಆದರೆ ಮನೆಗಳಲ್ಲಿ ಏನಾಗುತ್ತೆ, ಪೂಜೆ ಮಾಡೋರು ಪುರೋಹಿತರು ಮಾಡ್ತಾ ಇರ್ತಾರೆ, ಬಂದಿರೋರು ಆ ಕಡೆ ಅವ್ರಿಗೆ ಪ್ರಸಾದದ ಮತ್ತೊಂದು ಕಡೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಹೀಗೆ ನಡೆಯುತ್ತೆ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನಾವಿಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತೀವಿ. ಈ ಸಾಮೂಹಿಕವಾಗಿ ಇಷ್ಟೂ ಜನ ಒಂದು ಉದ್ದೇಶದಿಂದ ನಾವು ಭಾಗವಹಿಸಿದಾಗ ಇಲ್ಲಿ ಅದ್ಭುತವಾದಂತಹ ಒಂದು ಶಕ್ತಿಗಳು ಇಲ್ಲಿ ಬಿಡುಗಡೆ ಆಗ್ತವೆ. ಇದು ಎರಡನೇ ವ್ಯತ್ಯಾಸ. ಆದರೆ ಇನ್ನು ನಾವು ನೋಡೋದಾದ್ರೆ, ಇಲ್ಲಿ ಪೂಜೆಗೆ ಯಾವ ಮೂರ್ತಿಯನ್ನು ಕೂಡ ನಾವು ಇಟ್ಟಿಲ್ಲ. ಒಂದು ಜ್ಯೋತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಈ ಜ್ಯೋತಿ ಎಲ್ಲ ಧರ್ಮದಲ್ಲೂ ಒಪ್ಪಿಕೊಂಡಿರುವಂಥದ್ದು. ಜೊತೆಗೆ ಈ ಜ್ಯೋತಿ ಕೆಲವಾರು ವಿಷಯಗಳಿಗೆ ಸಂಕೇತವಾಗುತ್ತೆ. ಒಂದು ಜ್ಞಾನದ ಸಂಕೇತ ಜ್ಯೋತಿ. ನೋಡಿ, ಅದರ ಫ್ಲೇಮ್ ಯಾವಾಗಲೂ ಕೂಡ ಮೇಲ್ಮುಖ. ಹಾಗೆ ನಾವು ಕೂಡ ಮನುಷ್ಯರಾಗಿರ್ತಕ್ಕಂಥವರು ನಮ್ಮ ಪ್ರಜ್ಞೆಯನ್ನ ಊರ್ಧ್ವ ಮುಖದಲ್ಲಿ ಏರಿಸ್ತಾ ಹೋಗಬೇಕು. ಊರ್ಧ್ವರೇತೋ ವಿರೂಪಾಕ್ಷ ಅಂತ ಒಂದು ಮಂತ್ರ ಬಂತು. ಈಗ ಜ್ಯೋತಿ ಪೂಜೆ ಮಾಡುವಾಗ ಮಧ್ಯದಲ್ಲಿ ಊರ್ಧ್ವರೇತೋ ವಿರೂಪಾಕ್ಷ, ಯಾರು ತಮ್ಮ ಪ್ರಜ್ಞೆಯನ್ನ ಊರ್ಧ್ವ ಮುಖಕ್ಕೆ ತೆಗೆದುಕೊಂಡು ಹೋಗ್ತಾರೋ ವಿರೂಪಾಕ್ಷನೇ ಆಗಿಬಿಡಬಹುದು, ಅಂದ್ರೆ ದೇವರೇ ಆಗಿಬಿಡಬಹುದು ಅಂತಕ್ಕಂಥ ಒಂದು ಹಿನ್ನೆಲೆ. ಜೊತೆಗೆ ಇನ್ನೂ ಒಂದು ಸಂಕೇತ ಅಂದ್ರೆ ಇದು ನಿಸ್ವಾರ್ಥತೆಯ ಸಂಕೇತ. ಒಂದು ಹಾಡಿನಲ್ಲಿ ಬರ್ತದೆ, ತಾನುರಿಯು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ದೀಪದೊಲು ನೀನೆಮ್ಮ ಅನುಗೊಳಿಸು ತಂದೆ. ನೋಡಿ, ದೀಪ ತಾನು ಉರಿಯುತ್ತೆ, ಆದರೆ ಅದಕ್ಕೇನಾದ್ರೂ ಬೆಳಕು ಬೇಕಾ? ದೀಪಕ್ಕೆ ಅದಕ್ಕೇನು ಬೇಕಿಲ್ಲ. ಆದರೆ ತಾನು ಉರಿದು ನಮಗೆ ಬೆಳಕನ್ನು ಕೊಡುತ್ತದೆ. ಆ ಹಿನ್ನೆಲೆಯಲ್ಲಿ ಈ ಮನುಷ್ಯ ಜನ್ಮವನ್ನು ನಾವೇನು ಪಡ್ಕೊಂಡಿದ್ದೀವಿ, ಕೇವಲ ಉಂಡು ಹುಟ್ಟು ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು ಅಂತಕ್ಕಂತಹ ಈ ಒಂದು ಸಂಕುಚಿತ ಸ್ಥಿತಿನಲ್ಲಿ ಇರಲಾರ್ದೇನೆ ನಾನು ಭಗವಂತ ಈ ಶರೀರವನ್ನು ಕೊಟ್ಟಿರ್ತಕ್ಕಂಥದ್ದೇನಕ್ಕೋಸ್ಕರ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ನಮಗೆ ಶಂಕರಾಚಾರ್ಯ ರತ್ನ ಕೊಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನನ್ನ ಜೀವನ ಇನ್ನೊಬ್ಬರಿಗೋಸ್ಕರ ಸಮರ್ಪಣೆ ಆಗಬೇಕು, ಬರೀ ನನಗೋಸ್ಕರ ಅಲ್ಲ ಅಂತಕ್ಕಂಥ ಒಂದು ಸಂಕೇತವೂ ಕೂಡ
ಈ ಜೀವನವನ್ನು ಅರ್ಥ ಮಾಡ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಈ ಪೂಜೆನ ವ್ಯವಸ್ಥೆ ಮಾಡಿದ್ರು 1925 ಇಸ್ವಿನಲ್ಲಿ ಎ ಕೃಷ್ಣಮೂರ್ತಿಗಳು ಅಂತಕ್ಕಂಥ ಒಬ್ಬ ಮಹನೀಯರ ಮೂಲಕ ಪ್ರಥಮವಾಗಿ ಪ್ರಾರಂಭ ಮಾಡಿದಾಗ ಪಕ್ಕದಲ್ಲೇ ಇದ್ದಂತಹ ಲೆಟ್ವೀಟ್ ಅನ್ನುವಂತಹ ಒಬ್ಬ ಯೋಗ ದೃಷ್ಟಿಯಿಂದ ಹೇಳ್ತಾರೆ, ಈ ಪೂಜೆಯನ್ನು ಮುಗಿಸಿ ಕೊನೆಗೆ ಸಂಕಲ್ಪ ಮಾಡಿದ್ವಲ್ಲ ನಾವು, ಸಂಕಲ್ಪ ವಿಮೋಚನೆ ಮಾಡಿದ್ವು, ಭೂರ್ಭುವಸ್ವರೋಮ್ ಅಂತ ಹೇಳುವಾಗ ಇಲ್ಲಿ ಸಂಚಯವಾಗಿದ್ದಂತಹ ದೈವಶಕ್ತಿಗಳು ಅಂಡೋಬ, ವಿಗೋಬ, ಶ್ರೀಲಂಕಾ ಅಲ್ಲಿಯವರೆಗೂ ಕೂಡ ಅದು ಶಕ್ತಿಗಳು ಹೊರಟೋಗ್ತಾ ಇದ್ದಿದ್ದನ್ನು ನಾನು ಸ್ವತಃ ನೋಡಿದೆ ಅಂತ ಲೆಟ್ವೀಟ್ ಅವರು ಬರೀತಾರೆ. ಅಷ್ಟು ಶಕ್ತಿಯುತವಾದಂತಹ ಪೂಜೆ. ಈ ಪೂಜೆನೆಲ್ಲ ಭಾಗವಹಿಸುವಾಗ ನಮ್ಮ ಆಸ್ಟ್ರಲ್ ಬಾಡಿ ಅಂತ ಏನೇನು ಮನುಷ್ಯನಿಗೆ ಕಣ್ಣಿ ಕಾಣ್ತದ ದೇಹ ಅಷ್ಟೇ ಅಲ್ಲ, ಇದರ ಹಿನ್ನೆಲೆಯಲ್ಲಿ ಸೂಕ್ಷ್ಮ ದೇಹಗಳಿದೆಯಲ್ಲ, ಆ ಸೂಕ್ಷ್ಮ ದೇಹಗಳು ತಂತಾನೇ ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ನಮ್ಮ ಭಾವನಾಮಯ ಕೋಶದಲ್ಲಿ ಒಂದು ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಪೂಜೆಯಲ್ಲಿ ನಾವು ಭಾಗವಹಿಸುವಾಗ ನಾವು ಪರಿಶುದ್ಧ ಆಗ್ತೇವೆ, ಜೊತೆಗೆ ಪರಿಶುದ್ಧವಾದಂತಹ ಸಂಕಲ್ಪಗಳನ್ನು ಪ್ರಪಂಚಕ್ಕೂ ಕೂಡ ಬಿಡುಗಡೆ ಮಾಡ್ತೇವೆ. ಹಾಗಾಗಿ ಪೂಜೆಯಲ್ಲಿ ಭಾಗವಹಿಸೋದು ಅಂತಕ್ಕಂಥದ್ದು ಒಂದು ಮಹಾ ಪುಣ್ಯ ವಿಶೇಷ ಅಂತ ಹೇಳ್ತಾ ಈಗ ಸಮಯ ಆಗ್ತಾ ಇದೆ. ಈಗ ನಾವಿಲ್ಲಿಂದ ನೇರವಾಗಿ ಉಪಹಾರ ವಿಷಯ ವ್ಯವಸ್ಥೆ ರೆಡಿ ಆಗಿರುತ್ತೆ, ಅದನ್ನು ನಮ್ಮ ವ್ಯವಸ್ಥಾಪಕರು ಅನೌನ್ಸ್ ಮಾಡ್ತೀವಿ. ನಮಸ್ತೆ.